ಅನ್ನವನ್ನಿಡುವುದು ನನ್ನಿಯನ್ನುಡಿಯುವುದು ತನ್ನಂತೆ ಪರರ ಕಾಂಬಾತಗೆ ಸ್ವರ್ಗವನ್ನೇ ಬಯಸಿದರದಕ್ಕೆ ಭಿನ್ನ ಆಣವಕ್ಕೂ ಸರ್ವಜ್ಞ. ಅನ್ನ ಹಾಕಿದ ಮನೆ ಕೆಡೋದಿಲ್ಲ ಅಂತ ಮಾತು. ಹಂಗೂ ಕೆಟ್ಟೋಗವಲ್ಲ ಸ್ವಾಮಿ ಅಂತ ಕೆಲವರು ಹೇಳಿದ್ರೆ, ಹಾಕುವಾಗ ಏನೋ ವಂಚನೆ ಆಗದೆ, ನಿನಗೆ ಗೊತ್ತಿಲ್ಲ ಸುಮ್ಮನಿರು ಅಂತ. ಹಾಕುವಾಗ ವಂಚನೆ ಆಗಿರ್ತದೆ, ಅನ್ನ ಸುಮ್ಮನೆ ಹಾಕ್ತಾರ? ಕೆಲವ್ರು ನೋಡಿ ಊಟಕ್ಕೆ ಕರೀತಾರ. ಮೊನ್ನೆ ನನ್ನ ಯಾರೋ ಊಟಕ್ಕೆ ಕರೆದಿದ್ರು, ಇಲ್ಲೇ ಉಕ್ಕಳದ ಮಾರಮ್ಮನ ದೇವಸ್ಥಾನ ನಮ್ಮ ಪಾಂಡವಪುರದ ಹತ್ರ. ಮಧ್ಯಾಹ್ನ 2 ಗಂಟೆಗೆ ಹೋದೆ, ಒಳ್ಳೆ ಅಡುಗೆ ಮಾಡಿಸವ್ರೆ, ಸಾವಿರಾರು ಜನ ಸೇರವ್ರೆ, ಸಾಮ್ಯಾನ ಹಾಕವ್ರೆ, ದೇವಿ ದರ್ಶನ ಮಾಡಿ ಊಟಕ್ಕೆ ಅಂತ ಹೋದ್ರೆ ಎಲ್ಲಾ ಕಡೆ ಸುತ್ತ ಸೈಡ್ ವಾಲ್ ಕಟ್ಟು ಒಂದೇ ಒಂದ್ ಕಡೆ ಸ್ವಲ್ಪ ಓಪನ್ ಮಾಡ್ಕೊಂಡವ್ರೆ ಜಾಗ. ಬಾಕ್ಲಲ್ಲಿ ಇಬ್ರು ರೀಪರ್ ಪಟ್ಟಿ ಹಿಡ್ಕೊಂಡು ಸರಿಯಾಗಿ ದಾಂಡಿಗರು ನಿಂತವ್ರೆ. ನನಗ್ ಭಯ, ಊಟಕ್ಕೆ ಅಂತ ಕರೆದು ಯಾಕೋ ಒಡಿಕ್ ನಿಂತವ್ರಲ್ಲಪ್ಪ ಇವರು ಅಂತ. ದಾಸರೇ ನಿಮ್ಗೆಲ್ಲ ಕಮ್ಮನ್ನಿ ಯಾಕೆ ಅಂದೆ. ಮತ್ ಬೇರೆಯವ್ರು ನುಗ್ಬಿಡ್ತಾರಲ್ಲ ಅವ್ರಿಗೆಲ್ಲ ಒಡಿಕೆ ಅಂತ. ಅಲ್ಲ ಕಣಯ್ಯ, ಉಕ್ಕಳದ ಮಾರಮ್ಮನಿಗೆ ಅರಕೆ ಕಟ್ಟಿ ನಿನ್ ಸನ್ನಿಧಾನದಲ್ಲಿ ಅನ್ನ ಹಾಕ್ತೀನಿ ಅಂತ ಊರಿಂದ ಬಂದು ಇಷ್ಟು ಅಡಿಗೆ ಮಾಡಿ ನೀನು ರೀಪರ್ ಪಟ್ಟಿ ಹಿಡ್ಕೊಂಡು ನಿಂತಿದೆಯಲ್ಲ ಹೊಡಿತೀನಿ ಅಂತ. ನೀನೇನು ಅರಕೆ ಕಟ್ಬಿಟ್ಟು ಅನುದಾನ ಮಾಡೋಕ್ ಬಂದೆ, ಆ ತಾಯಿ ಉಕ್ಕಳದ ಮಾರಮ್ಮ ನಿನ್ ಮನೆ ಅನ್ನ ತಿನ್ನೋಕೆ ಅದು ಯಾವ ರೂಪದಲ್ಲಿ ಬಂದು ನಿಂತಿದ್ಲೋ ಏನೋ. ಅವಳೇನು ಕಿರೀಟ ಹಾಕೊಂಡು ತ್ರಿಶೂಲ ಹಿಡ್ಕೊಂಡು ದೇವತೆ ಬಂದಂಗ ಬತ್ತಾಳೆ, ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು ನಾಲ್ಕಳೆ ಮಾಂಗಲ್ಯ ಚೈನ್ ಹಾಕೊಂಡು ಮೊಬೈಲ್ ಹಿಡ್ಕೊಂಡ ಬತ್ತಾಳೆ? ನಿನ್ ಪರೀಕ್ಷೆ ಮಾಡಬೇಕು ಅಂತ ಕೊಳೆ ಬಟ್ಟೆಲೆ ಬಂದಿದ್ಲಪ್ಪ, ಅವಳನ್ನೇ ಓಡಿಸ್ಬಿಟ್ಟು ನೀನೆಂತದ್ದು ಅನುದಾನ ಮಾಡೋದಿಲ್ಲ. ಶಕ್ತಿ ಇದ್ರೆ 100 ಜನಕ್ಕೆ ಹೆಚ್ಚಾಗಿ ಅನ್ನ ಮಾಡಿ ಸಾಕು, ಆಗದ್ರೆ ನಿಮ್ ಮನೆ ತಾವ್ ಮಾಡ್ಕೊಂತ ತಪ್ಪಗಿದ್ಬಿಡು ಅಂತ. ಅನ್ನ ಕೇಳಿ ಬಂದವ್ರಿಗೆ ಹೊಡಿತೀನಿ ಅನ್ನೋದೆಲ್ಲ ಅದರಂತ ದುಷ್ಟತನ ಮತ್ತೊಂದೆಲ್ಲ ಪ್ರಪಂಚದಲ್ಲಿ. ಆದ್ರೆ ಮಾಡುವ ಶಕ್ತಿ ಕೊಟ್ಟಾಗ ಮಾಡುವ. ಅರಕೆಗೆ 12 ವರ್ಷ ಅಂತ ಗಾದೆ ಇದೆ, ಇದಂಗ್ ತೀರಿಸಿದ್ರಾಯ್ತು. ಆ ಊಟ ಹಾಕುವಾಗೂ ಅವರೇ ಬರಬೇಕು, ಇವರೇ ಬರಬೇಕು, ನಮ್ಮವರೇ ಊಟ ಮಾಡಬೇಕು. ಸ್ವಾರ್ಥದ ಅನ್ನದಾನ ಮಾಡ್ಬಿಟ್ಟು ನಾವು ಅನ್ನ ಹಾಕ್ತೋ ದೇವ್ರ ಯಾಕಿಂಗ್ ಮಾಡ್ದ ಅಂದ್ರೆ, ನಿನ್ನ ಮನಸ್ಸು ನನಗ್ ಗೊತ್ತಾ, ನಿನ್ನ ಮನಸ್ಸು ಭಗವಂತನಿಗೆ ಗೊತ್ತು. ಅದಕ್ಕೆ ಅನ್ನವನ್ನ ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು. ಇವ್ರು ಕುಳಿತಿರೋರು ನಮ್ಮವರ ಅಥವಾ ಬೇರೆಯವರ ಅಥವಾ ನಾವು ಕರೀದೇ ಬಂದವರ, ಇವೆಲ್ಲ ಯೋಚಿಸಿ ಮಾಡುವಂತ ಅನ್ನದಾನ ಖಂಡಿತ ಅದು ನಿನ್ನ ತೃಪ್ತಿಗೆ ಆಗ್ತದೆ ಹೊರತು ಭಗವಂತನ ತೃಪ್ತಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅನ್ನದಾನಮಿದಂ ಪುಣ್ಯಂ, ಆ ಅನ್ನದಾನದ ಪುಣ್ಯವೇ ನಮ್ಮೆಲ್ಲರಿಗೂ ಕೂಡ ಸದಾ ನೆಮ್ಮದಿ ಸಂತೋಷವನ್ನು ನೀಡ್ತಕ್ಕಂಥ ಮಾರ್ಗವಾಗ್ಲಿಕ್ಕೆ ಸಾಧ್ಯ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.